ನೆಚ್ಚಿನ ಬಾಸ್ ದರ್ಶನ್ ಜೊತೆ ಪಾರ್ಟಿ ಇಕ್ಕಟ್ಟಲ್ಲಿ ಸಿಕ್ಕರೆ ಚಿಕ್ಕಣ್ಣ ಉಪಾಧ್ಯಕ್ಷನ ಎದುರೇ ರೆಡಿ ಆಯ್ತಾ ಆ ಸ್ಕೆಚ್. ಮರ್ಡರ್ ಕೇಸ್ನಲ್ಲಿ ಈ ನಟನಿಗೂ ನೋಟಿಸ್. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ. ಉಪಾಧ್ಯಕ್ಷ ಸಾಕ್ಷಿ. ನಾನು ರಂಜಿತ್ ಶಿರಿಯಾರ್. ಸಿನಿಮಾಗಳಲ್ಲಿ ಹೀರೋ ದರ್ಶನ್ ಅಕ್ಕಪಕ್ಕ ಇರ್ತಿದ್ದ ಕಾಮಿಡಿ ನಟ ಚಿಕ್ಕಣ್ಣಗೆ ಈಗ ಜೈಲಲ್ಲೂ ದಚ್ಚು ಪಕ್ಕ ಇರುವ ಸ್ಥಿತಿ ಬಂದಿದೆಯಾ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತೆ ಸದಾ ದಚ್ಚು ಹಿಂದೇನೇ ಓಡಾಡ್ಕೊಂಡಿದ್ದ ನಟ ಚಿಕ್ಕಣ್ಣ ಈಗ ಇದಕ್ಕಾಗಿ ಎದುರಿಸಿದ್ದಾಗಿದೆ ಪೊಲೀಸ್ ವಿಚಾರಣೆ. ಯಾಕಂದ್ರೆ ಕೊಲೆಗೂ ಮುನ್ನ ದರ್ಶನ್ ಪಬ್ನಲ್ಲಿದ್ದಾಗ ಜೊತೆಯಲ್ಲಿದ್ದ ಕೆಲ ಆಪ್ತರಲ್ಲಿ ಚಿಕ್ಕಣ್ಣ ಕೂಡ ಒಬ್ಬರು. ಡಿ ಬಾಸ್ ಹಿಂದೆ ಬಿದ್ದ ತಪ್ಪಿಗೆ ಚಿಕ್ಕಣ್ಣ ಗುಣ್ಯ. ಪಬ್ ಪಾರ್ಟಿಯಲ್ಲಿದ್ದ ನಟ ಚಿಕ್ಕಣ್ಣಗೆ ಲಬ್ಡ. ಚಿಕ್ಕಣ್ಣ ಗಿತ್ತ ರುಬ್ಬೋ ಪ್ರೋಗ್ರಾಂ ಮಾಹಿತಿ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಅಲ್ಲೇ ಸ್ಕೆಚ್. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಡೆದಿದ್ದೇನು? ರೇಣುಕಾಸ್ವಾಮಿ ಕೊಲೆಗೆ ಮುಂಚೆ ಎಣ್ಣೆ ಪಾರ್ಟಿ. ಶೆಡ್ಗೆ ದಚ್ಚು ಹೊರಡುವಾಗ ಜೊತೆಗಿದ್ದರೆ ಚಿಕ್ಕಣ್ಣ. ಆ ಅಟ್ಯಾಕ್ ಬಗ್ಗೆ ಹಾಸ್ಯ ನಟನಿಗಿತ್ತ ಚಿಕ್ಕ ಸುಳಿವು. ಇವತ್ತು ದರ್ಶನ್ ಸರ್ ವಿಷಯ ಅಂದರೆ ಅರ್ಧ ಗಂಟೆ ಅಂತೂ ಮಾತಾಡ್ಬೋದು. ಈ ಸ್ವಲ್ಪ ಎಜುಕೇಟೆಡ್ಗಳು ತೂಕವಾಗಿರೋ ವ್ಯಕ್ತಿಗಳಾದರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಲಿಸಿ ಅಂತ. ನಾನು ಎಜುಕೇಟೆಡು ಅಲ್ಲ, ನನ್ನಲ್ಲಿ ತೂಕನೂ ಇಲ್ಲ, ಮೈ ಕಿತ್ಕೊಂಡ್ರು ಕಿತ್ಕೊಂತಾರೆ. ಹೀಗೆ ಸ್ಟೇಜ್ನಲ್ಲಿ ಬಾಸ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಬಗ್ಗೆ ನಟ ಚಿಕ್ಕಣ್ಣ ಸುರಿಮಳೆಗೈದಿದ್ದು ಹೊಗಳಿಕೆಯ ಮಹಾಪೂರ. ತನ್ನಂತೆ ಹತ್ತಾರು ಯುವಕರನ್ನ ಬೆಳೆಸಿದ ಗುರುವಿಗೆ ಕೃತಜ್ಞತೆ ಸಲ್ಲಿಸೋಕೆ ಹಾಡನ್ನು ಹಾಡಿದ್ರು ಚಿಕ್ಕಣ್ಣ. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೆ, ಶ್ರೀಮಂತಿಕೆ ತಲೆಗತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ಇದಾಗಿದ್ದು ದರ್ಶನ್ ಚಿತ್ರರಂಗಕ್ಕೆ ಬಂದು 25 ವರ್ಷಗಳಾದ ಸವಿ ನೆನಪಿಗೆ ಮಂಡ್ಯದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ. ಇಲ್ಲಿ ಚಿಕ್ಕಣ್ಣ ಸೇರಿದಂತೆ ನೆರೆದಿದ್ದು ದರ್ಶನ್ ಅತ್ಯಾಪ್ತರಿಂದ. ದರ್ಶನ್ ಬೆಳೆಸಿದ ಜೊತೆಗಿದ್ದ ಹೆಗಲಿಗೆ ಹೆಗಲು ಕೊಟ್ಟ ಸ್ನೇಹಿತರೆಲ್ಲ ಒಂದೆಡೆ ಸಮ್ಮಿಳಿತಗೊಂಡ ಸಮಾರಂಭ ಅದು. ಹೀಗೆ ಇಲ್ಲಿ ತಾನು ಬೆಳೆದು ತಮ್ಮಂತೆ ಹಲವರನ್ನ ಬೆಳೆಸಿದ ದರ್ಶನ್ ಬಗ್ಗೆ ಚಿಕ್ಕಣ್ಣ ತೋರಿದ್ದು ಅಭಿಮಾನ. ಆದರೆ ಈಗದೇ ಆಗಿದೆ ಉಲ್ಟಾ ಪಲ್ಟಾ. ರೇಣುಕಾಸ್ವಾಮಿಯನ್ನ ಕೊಲೆಗೈದು ತಾನು ಸಿಕ್ಕಿ ಹಾಕಿಕೊಂಡಿದ್ದಲ್ಲದೆ ಇತರರನ್ನು ಸಿಲುಕಿಸಿದರೆ ಅದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಾಕಂದ್ರೆ ದಚ್ಚು ಬೆನ್ನಿಗೆ ನಿಂತ ಹತ್ತಾರು ಗೆಳೆಯರು ಈಗ ಕಂಬಿ ಹಿಂದೆ ನಿಲ್ಲುವಂತಹ ಸ್ಥಿತಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಸಿಕ್ಕಿಕೊಂಡ ಸದಸ್ಯರ ಲೆಕ್ಕ 17ಕ್ಕೂ ಹೆಚ್ಚು. ಇದರಲ್ಲಿ ಯಾರೊಬ್ಬರಿಗೂ ಕೊಲೆಯಾದ ರೇಣುಕಾಸ್ವಾಮಿ ಬಗ್ಗೆ ಇರಲಿಲ್ಲ ದ್ವೇಷ, ವೈಯಕ್ತಿಕ ಜಿದ್ದು. ಆದರೂ ದರ್ಶನ್ ಪ್ರೇಯಸಿ ಜೊತೆ ಅನುಚಿತವಾಗಿ ನಡೆದುಕೊಂಡ ಅಂದ್ರೆ ಅಶ್ಲೀಲ ಸಂದೇಶ ಕಳುಹಿಸಿದ ಅನ್ನೋ ಒಂದೇ ಕಾರಣಕ್ಕೆ ರೇಣುಕಾಸ್ವಾಮಿ ಮೇಲೆರಗಿ ಬಿದ್ದಿದ್ದು, ಸಾಯುವಂತೆ ಹೊಡೆದು ಹಾಕಿದ್ದು ದೇ ಮಿತ್ರರು. ಇಲ್ಲಿ ತಮಗೆ ಸಂಬಂಧಿಸಿದಲ್ಲದಿದ್ರು ಚಕ್ರವ್ಯೂಹದಲ್ಲಿ ಸಿಲುಕಿದ್ದು ದರ್ಶನ್ ಆಪ್ತರು. ಸದಾ ಬಾಸ್ ಬಾಸ್ ಅಂತ ದರ್ಶನ್ ಹಿಂದೆ ಮುಂದೆ ತಿರುಗುತ್ತಿದ್ದ ಗ್ಯಾಂಗ್ ಸದಸ್ಯರು ಈಗ ಖಾಕಿ ಕೋಣೆಯಲ್ಲಿ ಮುರಿತಿದ್ದಾರೆ ಮುದ್ದೆ. ಇದೀಗ ಪೊಲೀಸ್ ವಕ್ರದೃಷ್ಟಿಗೆ ಬಿದ್ದಿದ್ದು ಮತ್ತೊಬ್ಬ ದರ್ಶನ್ ಆಪ್ತ, ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣ. ಯಾಕಂದ್ರೆ ಇಲ್ಲಿ ಚಿಕ್ಕಣ್ಣ ನೇರ ಪಾತ್ರವಿಲ್ಲದಿದ್ರು
ರೇಣುಕಾಸ್ವಾಮಿ ಮೇಲೆ ಪೌರುಷ ಮೆರೆಯೋ ಮುಂಚೆ ದರ್ಶನ್ ನಡೆಸಿದ ಗುಂಡಿನ ಪಾರ್ಟಿಯಲ್ಲಿ ಭಾಗಿಯಾಗಿದೆ ಚಿಕ್ಕಣ್ಣಗಾಗಿದ್ದು ಮುಳು. ಈಗ ನಾನು RR ನಗರದಲ್ಲಿರುವಂತಹ ಈ ಸ್ಟೋನಿ ಬ್ರೋಕ್ ಹೋಟೆಲ್ನ ಮುಂಭಾಗದಲ್ಲಿ ಇದ್ದೀನಿ. ಇದೇ ಹೋಟೆಲ್ನಲ್ಲಿ ದರ್ಶನ್ ಹಾಗೆ ದರ್ಶನ್ ಸಹಚರರು ಪಾರ್ಟಿಯನ್ನು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈ A10 ಆರೋಪಿ ಹಾಗೆ A2 ಆರೋಪಿ ದರ್ಶನ್ ಹಾಗೆ A10 ಆರೋಪಿ ವಿನಯ್ಗೆ ಸೇರಿರುವಂತಹ ಇದು ರೆಸ್ಟೋ ಬಾರ್, ಇದು ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್. ಈ ಹೋಟೆಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗೋಕ್ಕೆ ಮುಂಚೆ ಮತ್ತೆ ಕೊಲೆ ಆದ ನಂತರ ಈ ಬಾರ್ನಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ ಎನ್ನುವಂಥದ್ದು ಸದ್ಯದ ಪ್ರಾಥಮಿಕ ಮಾಹಿತಿ. ಈಗ ಅದೇ ತಪ್ಪಿಗೆ ಚಿಕ್ಕಣ್ಣ ಕೂಡ ಪೊಲೀಸ್ ಎದುರು ನಿಲ್ಲಬೇಕಾಗಿದೆ ಕೈಕಟ್ಟಿ. ಅಂದ್ರೆ RR ನಗರದ ಸ್ಟೋನ್ ಅಂಡ್ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಡೆದಿದ್ದೇನು ಅನ್ನೋ ಬಗ್ಗೆ ಚಿಕ್ಕಣ್ಣ ಪೊಲೀಸರಿಗೆ ನೀಡಬೇಕಿದೆ ಡೀಟೇಲ್ಸ್. ಇದಕ್ಕಾಗಿ ಚಿಕ್ಕಣ್ಣಗೆ ಪೊಲೀಸ್ ನೀಡಿದ್ದಾರೆ ನೋಟಿಸ್. ಪೊಲೀಸ್ನವರು ಟೇಪನ್ನು ಕೂಡ ಹಾಕಿದ್ದಾರೆ. ಯಾರಿಗೂ ಕೂಡ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ಬಹಳ ಪ್ರಮುಖವಾಗಿ ಸಾಕ್ಷ್ಯವನ್ನ ಸಂಗ್ರಹಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. A2 ಆರೋಪಿ ದರ್ಶನ್ ಇದೇ ಹೋಟೆಲ್ನಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆಗೋಕ್ಕಿಂತ ಮುಂಚೆ. ಈ ಸಂದರ್ಭದಲ್ಲಿ ಈ ಚಿಕ್ಕಣ್ಣ ಕೂಡ ಈ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು, ಪ್ರಮುಖವಾಗಿ ಚಿಕ್ಕಣ್ಣ ಈ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ಸದ್ಯದ ಮಾಹಿತಿ ಸಿಕ್ಕಿರುವಂತಹ ಕಾರಣದಿಂದ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಚಿಕ್ಕಣ್ಣ ಅವರು ಇಲ್ಲಿ ಪ್ರಮುಖ ಸಾಕ್ಷಿ ಆಗ್ತಾರೆ. ಎಸ್, ರೇಣುಕಾಸ್ವಾಮಿ ಕೊಲೆ ಬಯಲಾದದ್ದೇ ಬಂತು. ಎಲ್ಲ ಆಯಾಮಗಳಲ್ಲೂ ತನಿಖೆ ಚುರುಕುಗೊಳಿಸಿದ ಪೊಲೀಸ್ ಡಿಪಾರ್ಟ್ಮೆಂಟ್ ರೇಣುಕಾಸ್ವಾಮಿ ಕೊಲೆಯಲ್ಲಿ ನೇರ ಹಾಗೂ ಪರೋಕ್ಷ ಪಾತ್ರ ಇರೋರೆಲ್ಲರನ್ನೂ ಕೂಡ ಒಬ್ಬೊಬ್ಬರಾಗಿ ಒದ್ದು ಒಳಗೆ ಹಾಕುತ್ತಿದೆ ಖಾಕಿ ಪಡೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡುವಾಗ ಸಾಥ್ ಕೊಟ್ಟವರಿಂದ ಹಿಡಿದು ಶೆಡ್ನಲ್ಲಿ ಬಾಸ್ ಮೆಚ್ಚಿಸೋಕೆ ಹೋಗಿ ಪ್ರತಾಪ ಮೆರೆದ ಗ್ಯಾಂಗ್ ಮೆಂಬರ್ಗಳೆಲ್ಲರೂ ಆಗಲೇ ನಿಂತಿದ್ದಾರೆ ಕಂಬಿ ಹಿಂದೆ. ಫಸ್ಟ್ ರೌಂಡ್ ಕಿಡ್ನಾಪ್ ಮಾಡಿದ ಮಂದಿ ದರ್ಶನ್ ಜೊತೆ ಶೆಡ್ನಲ್ಲಿದ್ದ ಸ್ನೇಹಿತರಲ್ಲೆಲ್ಲ ಈಗಾಗಲೇ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಇದರ ಜೊತೆಗೆ ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಹತ್ಯೆಗೈದ ಶೆಡ್ನಲ್ಲೂ ಮಹಜರು ನಡೆಸಿರೋ ಪೊಲೀಸರು. ಇದಾದ ಮೇಲೆ ಕಣ್ಣಿಟ್ಟಿದ್ದು ಕೊಲೆಗೂ ಮುಂದೆ ನಡೀತಲ್ಲ ಪಾರ್ಟಿ. ಸ್ಟೋನ್ ಅಂಡ್ ಬ್ರೂಕ್ ರೆಸ್ಟೋರೆಂಟ್ ಅಲ್ಲೂ ನಡೆಸತೊಡಗಿದ್ದಾರೆ ತನಿಖೆ. ಅಷ್ಟಕ್ಕೂ ಆ ಬಾರ್ನಲ್ಲಿ ಅಂದು ಮಧ್ಯಾಹ್ನ ನಡೆದಿದ್ದೇನು ಈ ಬಗ್ಗೆ ಕ್ಲಿಯರ್ ಆಗಿ ನೋಡ ಹೊರಟ್ರೆ ಕಾಣ ಸಿಗೋದು ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಕ್ಲೂ. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಎತ್ತಾಕಿಕೊಂಡು ಬಂದ ರಘು ಮತ್ತವನ 4 ಪಟಾಲಂ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಬಂಪ್ ಮಾಡಿದ ತಕ್ಷಣ ಪವನ್ಗೆ ಮಾಡಿದ್ದು ಮೆಸೇಜ್. ಕೂಡಲೇ ರೇಣುಕಾಸ್ವಾಮಿ ಕಿಡ್ನಾಪ್ ಆಪರೇಷನ್ ಸಕ್ಸಸ್ ಬಗ್ಗೆ ದರ್ಶನ್ಗೆ ಮಾಹಿತಿ ಕೊಟ್ಟ ಪವನ್. ಆ ವೇಳೆ ದರ್ಶನ್ ಇದ್ದಿದ್ದು RR ನಗರದಲ್ಲಿದ್ದ ಮಿತ್ರ ವಿನಯ್ ಸ್ಟೋನ್ ಅಂಡ್ ಬ್ರೂಕ್ ಪಬ್ನಲ್ಲಿ. ಅಲ್ಲೂ ಆಪ್ತರ ಜೊತೆ ದರ್ಶನ್ ನಡೆಸಿದ್ದು ಪಾರ್ಟಿ. ಪ್ರಮುಖವಾಗಿ ದರ್ಶನ್ ವಿಚಾರ ಅಂತ ಬಂದ್ರೆ ಒಂದಿಷ್ಟು ಅಭಿಮಾನಿಗಳು ಗುಂಪು ಸೇರುವ ಸಾಧ್ಯತೆ ಇದೆ. ಈಗಾಗಲೇ ಗಲಾಟೆ ಕೂಡ ಆಗಿದ್ದಾವೆ. ಇಂತಹದೊಂದು ಕೊಲೆ ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರ ಹೆಸರು ತಳಕಾಕೊಂಡ ಬೆನ್ನಲ್ಲೇ ಇಲ್ಲಿಯೂ ಕೂಡ ಅಭಿಮಾನಿಗಳು ಬರುವ ಸಾಧ್ಯತೆ ಇದೆ, ಗಲಾಟೆ ಆಗುವ ಸಾಧ್ಯತೆ ಇದೆ ಅನ್ನೋ ಕಾರಣದಿಂದಾಗಿ RR ನಗರ ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾವ ಅಭಿಮಾನಿ ವಲಯ ಕೂಡ ಬರ್ತಾ ಇಲ್ಲ. ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಮನೆಯಲ್ಲಿ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಯಾವಾಗ ರೇಣುಕಾಸ್ವಾಮಿ ಶೆಡ್ನಲ್ಲಿರೋ ಮ್ಯಾಟರ್ ಗೊತ್ತಾಯಿತು, ಪಬ್ನಿಂದ ಮೇಲೆದ್ದ ದರ್ಶನ್ ಅಲ್ಲಿಂದ ಡೈರೆಕ್ಟ್ ಆಗಿ ಕಾರ್ ತಿರುಗಿಸಿದ್ದು RR ನಗರದಲ್ಲಿದ್ದ ಪವಿತ್ರ ಗೌಡ ಮನೆಗೆ. ಅಲ್ಲಿ ಪವಿತ್ರ ಗೌಡಳನ್ನ ಪಿಕಪ್ ಮಾಡಿದ ದರ್ಶನ್ ಅಲ್ಲಿಂದ ಹೊರಟಿದ್ದು ಶೆಡ್ಗೆ. ಅಲ್ಲಿ ಮುಂದೇನಾಯಿತು ಅನ್ನೋದನ್ನ ಸಪರೇಟ್ ಆಗಿ ಹೇಳಬೇಕಿಲ್ಲ. ಪಾಪದ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಗ್ಯಾಂಗ್ ಅಬ್ಬರಿಸಿ ಬೊಬ್ಬಿರಿದ ಪರಿಣಾಮ ಆತ ಸ್ಪಾಟ್ ಔಟ್. ಇದೆಲ್ಲ 5-6 ದಿನಗಳ ಹಳೆಯ ಸ್ಟೋರಿ. ಇನ್ನು ಚಿಕ್ಕಣ್ಣ ಎಪಿಸೋಡ್ಗೆ ವಾಪಸ್ ಬರೋದಾದ್ರೆ, ಅವತ್ತು ಮಧ್ಯಾಹ್ನ RR ನಗರ ಪಬ್ನಲ್ಲಿ ದರ್ಶನ್ ಆಪ್ತ ಮಿತ್ರರ ಜೊತೆ ನಡೆಸಿದ್ದು ಪಾನಗೋಷ್ಠಿ. ಈ ಕುರಿತು ಇನ್ಫಾರ್ಮೇಷನ್ ಕಲೆ ಹಾಕಿದ ಪೊಲೀಸರು ಅವತ್ತು ಯಾರೆಲ್ಲ ಇದ್ರೆಂಬ ಬಗ್ಗೆ ಸಂಗ್ರಹಿಸಿದ್ದು ವಿವರ. ಪಬ್ನ CCTV ಫುಟೇಜ್ಗಳಿಗೆ ಖಾಕಿ ದುರ್ಬೀನಿಟ್ಟಾಗ ಕಂಡು ಬಂದಿದ್ದು ಓರ್ವ ನಟ ಹಾಗೂ ಇನ್ನೋರ್ವ ನಿರ್ಮಾಪಕರು ಅಲ್ಲಿದ್ದ ಮಾಹಿತಿ. ಈ ನಟನೆ ಚಿಕ್ಕಣ್ಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತನಿಖೆ ಕೂಡ ಚುರುಕಾಗ್ತಿದೆ. ಪ್ರಮುಖವಾಗಿ ಕೊಲೆಯಾಗುವ ದಿನ ಡಿ ಬಾಸ್ ದರ್ಶನ್ ಗ್ಯಾಂಗ್ ಜೊತೆ ಸ್ಟೋನಿ ಬ್ರೂಕ್ ಈ ಒಂದು ರೆಸ್ಟೋ ಬಾರ್ನಲ್ಲಿ ಮೀಟಿಂಗ್ ಮಾಡಿದ್ರು. ಆ ಒಂದು ಮೀಟಿಂಗ್ನಲ್ಲಿ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಪ್ರಮುಖವಾಗಿ ಚಿಕ್ಕಣ್ಣ ಅವರು ಭಾಗಿಯಾಗಿದ್ರೆ ಅವ್ರಿಗೂ ಕೂಡ ನೋಟಿಸನ್ನು ಈಗಾಗಲೇ ನೀಡಲಾಗಿದೆ. ಸದ್ಯ ನಾನು RR ನಗರದ ನಿವಾಸದ ಮುಂಭಾಗದಲ್ಲೇ ಇದ್ದೀನಿ. ಪ್ರಮುಖವಾಗಿ ಸ್ಟೋನಿ ಬ್ರೂಕ್ ಈ ಒಂದು ರೆಸ್ಟೋ ಬಾರ್ನಲ್ಲಿ ಡಿ ಗ್ಯಾಂಗ್ ಜೊತೆ ಗುರುತಿಸಿಕೊಂಡಿದ್ರು. ಪ್ರಮುಖವಾಗಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತಾ ಅಂದರೆ ಇಂಥ ಒಬ್ಬ ವ್ಯಕ್ತಿಯನ್ನು ಕರೆತಂದಿದ್ವಿ, ಇಂಥದ್ದೊಂದು ಮೆಸೇಜ್ ಬರ್ತಿದ್ವು ಅಂತ ಏನಾದರೂ ಹೇಳಿದ್ರ ಅಂತ. ಪ್ರಮುಖವಾಗಿ RR ನಗರದ ಪೊಲೀಸರು ಕೂಡ ಇಲ್ಲಿ ಅಂದರೆ ಪ್ರಮುಖವಾಗಿ ಚಿಕ್ಕಣ್ಣವರ ನಿವಾಸದ ಮುಂದೆ ಬಂದು ಹೋಗ್ತಾ ಇದ್ದಾರೆ, ಅಂದರೆ ಗಸ್ತು ತಿರುಗ್ತಾ ಇದ್ದಾರೆ. ಇಲ್ಲಿ ಪೊಲೀಸರು ನಡೆಸಬೇಕೆಂದಿರೋ ತನಿಖಾ ಆಯಾಮ ಅಂದ್ರೆ
ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಅಲ್ಲಿ ದರ್ಶನ್ ಆಗಲಿ ಇನ್ನಿತರ ಮಿತ್ರರಾಗಲಿ ಏನಾದರೂ ಮಾತನಾಡ್ತಿದ್ರ? ರೇಣುಕಾಸ್ವಾಮಿ ಕುರಿತು ಏನಾದರೂ ಅಲ್ಲಿ ಚರ್ಚೆ ನಡೀತಾ? ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸೋದು ಅಥವಾ ಒದ್ದು ಬುದ್ಧಿ ಕಲಿಸೋದು, ಹೀಗೆ ಅಲ್ಲಿ ಏನಾದರೂ ಪ್ಲಾನ್ ರೂಪಿಸಲಾಯ್ತಾ? ಕೊಲೆ ಅಥವಾ ಹಲ್ಲೆ ಕುರಿತು ಅಲ್ಲಿ ಪ್ರಸ್ತಾಪ ಆಗಿತ್ತ? ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಾಟ ಕೊಡ್ತಿದ್ದ ಅಂತ ಏನಾದರೂ ದರ್ಶನ್ ಅಲ್ಲಿ ಸೊಲ್ಲೆತ್ತಿದ್ರ? ಹೀಗೆ ಪೊಲೀಸರ ಬಳಿ ಇದೆ ಇಂಥ ಪ್ರಶ್ನೆಗಳ ದೊಡ್ಡ ಲಿಸ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ಚಿಕ್ಕಣ್ಣ ಅವರ ಹೆಸರು ಕೇಳಿ ಬಂದಿತ್ತು. ಈ ಒಂದು ಘಟನೆ ನಡೆದ ದಿನ ಸ್ಟೋನಿ ಬ್ರೂಕ್ ಅನ್ನುವಂತಹ ರೆಸ್ಟೋ ಪಬ್ನಲ್ಲಿ ಚಿಕ್ಕಣ್ಣ ಅವರು ಕೂಡ ಇದ್ದರು ಅನ್ನುವಂಥದ್ದು ಮಾಹಿತಿ ತನಿಖಾಧಿಕಾರಿಗಳೇ ಲಭ್ಯವಾಗಿತ್ತು. ಈವನ್ CCTV ಫುಟೇಜ್ ಪರಿಶೀಲನೆ ಮಾಡಿದಂಥ ಟೈಮ್ನಲ್ಲೂ ಕೂಡ ಚಿಕ್ಕಣ್ಣ ಅವರು ಇದ್ದಿದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಮಹಜರಿಗೆ ಹೋಗಿದ್ದಂತಹ ತನಿಖಾಧಿಕಾರಿಗಳು ಚಿಕ್ಕಣ್ಣ ಅವ್ರನ್ನ ಅಲ್ಲಿಗೆ ಕರೆಸಿಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ರು. ಹೀಗಾಗಿಯೇ ಈಗ ಈ ಬಗ್ಗೆ ವಿಚಾರಣೆ ನಡೆಸೋಕೆ ಚಿಕ್ಕಣ್ಣಗೆ ಪೊಲೀಸರು ಕೊಟ್ಟಿದ್ದಾರೆ ನೋಟಿಸ್. ಪಬ್ನಲ್ಲಿ ನಡೆದ ಘಟನಾವಳಿಗಳ ಬಗ್ಗೆ ಮಾಹಿತಿ ಕೊಡುವಂತೆ ಸೋಮವಾರ ನೋಟಿಸ್ ಕೊಟ್ಟಿರೋ ಪೊಲೀಸರು ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ಕಟ್ಟಪ್ಪಣೆ ಮಾಡಿದ್ದಾರೆ. ಇಲ್ಲಿ ಚಿಕ್ಕಣ್ಣಗೆ ಎದುರಾದ ಸಂಕಟ ಅಂದರೆ ಬೇರೆಯವರಿಗೆ 1-2 ದಿನಗಳ ಕಾಲ ಟೈಮ್ ಕೊಟ್ಟರು, ಚಿಕ್ಕಣ್ಣಗೆ ಮಾತ್ರ 1 ದಿನವೂ ಸಮಯಾವಕಾಶ ಕೊಟ್ಟಿಲ್ಲ ಪೊಲೀಸರು. ವಿಚಾರಣೆ ವೇಳೆ ಒಂದೊಮ್ಮೆ ಪಬ್ ಪಾರ್ಟಿಯಲ್ಲಿ ದರ್ಶನ್ ರೇಣುಕಾಸ್ವಾಮಿ ಬಗ್ಗೆ ಮಾತನಾಡಿದ ಅಂಶ ನಿಜ ಅನ್ನೋದಾದ್ರೆ, ಹಲ್ಲೆ ಅಥವಾ ಕೊಲೆ ಅಥವಾ ಬೆದರಿಕೆ ಒಡ್ಡೋ ಬಗ್ಗೆ ಪ್ರಸ್ತಾಪ ಆಗಿತ್ತು ಅನ್ನೋದೇ ಆದ್ರೆ ಚಿಕ್ಕಣ್ಣ ಈ ಕೇಸ್ಗೆ ಪ್ರಮುಖ ಸಾಕ್ಷಿ. ಕೋರ್ಟ್ ಕಟಕಟೆಯಲ್ಲಿ ನಿಂತು ರೇಣುಕಾಸ್ವಾಮಿಗೆ ಪಾಠ ಕಲಿಸೋ ಬಗ್ಗೆ ಪಬ್ನಲ್ಲಿ ದರ್ಶನ್ ಅಥವಾ ಇತರರು ಪ್ರಸ್ತಾಪಿಸಿದ ಬಗ್ಗೆ ಹೇಳಬೇಕಿದೆ ಎವಿಡೆನ್ಸ್. ಇನ್ನು ಕೇಸ್ ದರ್ಶನ್ ರೇಣುಕಾಸ್ವಾಮಿ ಬಗ್ಗೆ ಚಕಾರಣೆ ಎತ್ತಿಲ್ಲ, ಪವಿತ್ರ ಗೌಡಗೆ ಕಾಟ ಕೊಟ್ಟ ಬಗ್ಗೆ ಬಾಯನ್ನೇ ಬಿಟ್ಟಿಲ್ಲ ಅನ್ನೋದಾದ್ರೆ ಚಿಕ್ಕಣ್ಣಗೆ ಇರೋದಿಲ್ಲ ರಿಸ್ಕ್. ಯಾವ ಕೋರ್ಟ್ಗೂ ಹೋಗಬೇಕಿಲ್ಲ ಚಿಕ್ಕಣ್ಣ. ಹಾಗೆಯೇ ಇಲ್ಲೇ ಎಕ್ಸ್ಟ್ರೀಮ್ ಅನಿಸೋ ಚಾನ್ಸೂ ಇದೆ. ಅದೇನಂದ್ರೆ ಪೊಲೀಸ್ ತನಿಖೆಯಲ್ಲಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಅಪ್ಪಿತಪ್ಪಿ ಚಿಕ್ಕಣ್ಣ ಪಾತ್ರವೂ ಇದೆ ಅಂತ ಏನಾದರೂ ಪ್ರೂವ್ ಆದರೆ ಆರೋಪಿ ಸ್ಥಾನ ಫಿಕ್ಸ್. ಅಂದ್ರೆ ರೇಣುಕಾಸ್ವಾಮಿಗೆ ಶಾಸ್ತಿ ಮಾಡೋ ಬಗ್ಗೆ ಚಿಕ್ಕಣ್ಣ ಏನಾದರೂ ತಮ್ಮ ಬಾಸ್ ದರ್ಶನ್ಗೆ ಪ್ರೇರೇಪಣೆ ಕೊಟ್ಟಿದ್ರೆ ಅಥವಾ ಸಂಚಿಗೆ ಪೂರಕವಾಗಿ ಖರಾಬ್ ಐಡಿಯಾಗಳನ್ನು ಏನಾದರೂ ಕೊಟ್ಟಿದ್ರೆ ಜೈಲೂಟ ಗ್ಯಾರಂಟಿ. ಇನ್ನೊಂದೆಡೆ ಪೊಲೀಸರು ಕೊಟ್ಟ ನೋಟಿಸ್ಗೆ ಓಕೆ ಅಂದಿರೋ ಚಿಕ್ಕಣ್ಣ ಖಾಕಿ ಪಡೆ ಮಹಜರು ನಡೆಸುತ್ತಿರುವಾಗಲೇ ಸ್ಟೋನಿ ಬ್ರೋಕ್ ಬಾರ್ ಬಳಿ ಹಾಜರಾಗಿದ್ದಾರೆ. ದರ್ಶನ್ ಅಲ್ಲದೆ ಪಬ್ ಮಾಲೀಕ ವಿನಯ್ ಸೇರಿದಂತೆ ಇನ್ನಿತರ ಕೆಲ ಆರೋಪಿಗಳನ್ನು ಸ್ಥಳ ಮಹಜರಿಗಾಗಿ ಕರೆತಂದಿದ್ದಾರೆ ಪೊಲೀಸರು. ಇದಕ್ಕೂ ಮುನ್ನವೇ ನೋಟಿಸ್ ಹಿನ್ನೆಲೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹಾಜರಾದರು ಚಿಕ್ಕಣ್ಣ. ಇಲ್ಲಿ RR ನಗರದ ಸ್ಟೋನಿ ಬ್ರೂಕ್ ರೆಸ್ಟೋ ಪಬ್ನಲ್ಲಿದ್ದ ವೇಳೆ ನಡೆದಂತಹ ಘಟನಾವಳಿ ಹಾಗೂ ಮಾತುಕತೆ ಬಗ್ಗೆ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಚಿಕ್ಕಣ್ಣ ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಅಂದು ನಡೆಸಿದ ಚರ್ಚೆ ಬಗ್ಗೆ ಹಲವು ವಿವರಗಳನ್ನು ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಬಳಿ ಪೊಲೀಸರು ಪಡೆದಿದ್ದಾರೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರ ರೋಲ್ ಏನು? ಈ ಒಂದು ಕೊಲೆಯಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುವಂಥದ್ದು ಸಹಜ. ಆದರೆ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ ಸ್ಟೋನಿ ಬ್ರೂಕ್ ಅನ್ನುವಂತಹ ರೆಸ್ಟೋ ಪಬ್ನಲ್ಲಿ ದರ್ಶನ್ ಮತ್ತು ಆತನ ಜೊತೆಗಿದ್ದಂಥ ಸ್ನೇಹಿತರು ಚರ್ಚೆಯನ್ನು ನಡೆಸುವಂಥ ಸಂದರ್ಭದಲ್ಲಿ, ಅಂದರೆ ಪವನ್ನನ್ನು ಚಿತ್ರದುರ್ಗದಿಂದ ಪಟ್ಟಣಗೆರೆಯ ಶೆಡ್ಡಿಗೆ ಕರ್ಕೊಂಬಂದಿದ್ದಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಅವರ ಎದುರುಗಡೆ ಈ ಒಂದು ಚರ್ಚೆಯನ್ನು ನಡೆಸಲಾಗಿತ್ತಾ ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ನಟ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸ್ನ ನೀಡಿರುವಂಥದ್ದು ಮತ್ತು ನಟ ಚಿಕ್ಕಣ್ಣ ಅವರು ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಹಾಜರಾಗಿ ಪೊಲೀಸರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ ಚಿಕ್ಕಣ್ಣ. ಅಲ್ಲಿಗೆ ಬೀಸೋದೊಣ್ಣೆಯಿಂದ ಸದ್ಯ ಬಚಾವಾಗಿದ್ದಾರೆ ಉಪಾಧ್ಯಕ್ಷ. ಹಾಗೆಯೇ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಮಧ್ಯಾಹ್ನ ದರ್ಶನ್ ಜೊತೆ ಮತ್ತೋರ್ವ ಪ್ರೊಡ್ಯೂಸರ್ ಇದ್ದ ಬಗ್ಗೆಯೂ ಖಾಕಿಗೆ ಸಿಕ್ಕಿದೆ ಮಾಹಿತಿ. ಹೀಗಾಗಿ ಆ ನಿರ್ಮಾಪಕನಿಗೂ ವಿಚಾರಣೆಗಾಗಿ ನೋಟಿಸ್ ಜಾರಿಗೊಳಿಸಿದೆ ಪೊಲೀಸ್ ಇಲಾಖೆ. ಇನ್ನ ದರ್ಶನ್ಗೂ ಚಿಕ್ಕಣ್ಣಗೂ ಈ ಪಾರ್ಟಿ ಕ್ಲೋಸ್ನೆಸ್ ಆಗಿದ್ದಾದ್ರೂ ಹೇಗೆ, ದಚ್ಚು ಗ್ಯಾಂಗ್ನ ಪರ್ಮನೆಂಟ್ ಮೆಂಬರ್ ಆಗಿದ್ದ ಹೇಗೆ ಅನ್ನೋದನ್ನ ನೋಡಿದ್ರೆ ಇಬ್ಬರಿಗೂ ಇದೆ ದಶಕದ ಒಡನಾಟ. ಚಿಕ್ಕಣ್ಣ ಹಾಸ್ಯದ ಟೈಮಿಂಗ್ ಕಂಡ್ರೆ ದರ್ಶನ್ಗೆ ಇಷ್ಟ. ಹೀಗಾಗಿ ದರ್ಶನ್ನ ಅನೇಕ ಚಿತ್ರಗಳಲ್ಲಿ ದೋಸ್ತಿಯಾಗಿ ನಟಿಸಿದ್ದಾರೆ ಚಿಕ್ಕಣ್ಣ. ಒಡೆಯ, ಮಿಸ್ಟರ್ ಐರಾವತ, ಬುಲ್ಬುಲ್, ರಾಬರ್ಟ್ ಹೀಗೆ ಅನೇಕ ಚಿತ್ರಗಳಲ್ಲಿ ದರ್ಶನ್ ಜೊತೆಯಾಗಿ ಚಿಕ್ಕಣ್ಣ ಕಾಣಿಸಿಕೊಂಡಿದ್ದಾರೆ. ಸಿನಿಮಾ ಮಾತ್ರವಲ್ಲ, ದರ್ಶನ್ ಎಲ್ಲೇ ಹೋಗಲಿ ಚಿಕ್ಕಣ್ಣ ಸಾಥ್ ಇದ್ದಿದ್ದೆ ಅನ್ನುವಷ್ಟರ ಮಟ್ಟಿಗೆ ಇಬ್ಬರು ಪರಮಾಪ್ತರು. ಇದೀಗ ಅದೇ ಸ್ನೇಹ ಚಿಕ್ಕಣ್ಣಗೆ ಕಂಟಕ ಆದಂತಿದೆ. ಆ ದಿನ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ನಡೆದ ಪಾರ್ಟಿಯಲ್ಲಿ ದರ್ಶನ್ನೊಂದಿಗೆ ಚಿಕ್ಕಣ್ಣ ಇದ್ದಿದ್ದೇ ಈಗ ಆಗಿದೆ ಮುಳುವು. ಒಂದೊಮ್ಮೆ ಹತ್ಯೆಗೆ ಷಡ್ಯಂತ್ರ ರೂಪಿಸಿದ ಆರೋಪದಡಿ ಪಬ್ನಲ್ಲಿ ಜೊತೆಗಿದ್ದವರೆಲ್ಲ ಬುಕ್ ಆದರೆ ಚಿಕ್ಕಣ್ಣಗೆ ಸಂಕಷ್ಟ ನಿಕ್ಕಿ. ಆದರೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಚಿಕ್ಕಣ್ಣಗೆ ಏನೂ ಗೊತ್ತಿಲ್ಲ ಅಂತ ಏನಾದರೂ ರುಜುವಾತಾದರೆ ಮಾತ್ರ ಬಚಾವ್.
ದೊಡ್ಡ ಕಂಟಕದಿಂದ ಪಾರಾದಂತೆ ಚಿಕ್ಕಣ್ಣ. ಒಟ್ನಲ್ಲಿ ಪೊಲೀಸ್ ಕೊಟ್ಟ ನೋಟಿಸ್ನಂತೆ ಪಬ್ ಬಳಿ ಹಾಜರಾಗಿದ್ದಾರೆ ಉಪಾಧ್ಯಕ್ಷ. ಇಲ್ಲಿ ನಟನ ಬಳಿ ಪೊಲೀಸರೇನೋ ಕೆಲ ಇನ್ಫಾರ್ಮೇಶನ್ ಪಡೆದಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆಗೆ RR ನಗರ ಪಬ್ನಲ್ಲಿ ನಡೀತಾ ಸಂಚು. ರೇಣುಕಾ ಸ್ವಾಮಿಗೆ ಪಾಠ ಕಲಿಸೋ ಬಗ್ಗೆ ಅಲ್ಲೇನಾದರೂ ನಡೀತಾ ಡಿಸ್ಕಷನ್. ಇದು ನಿಜವಾಗಿದ್ರೆ ಚಿಕ್ಕಣ್ಣ ಈ ಕೇಸ್ನಲ್ಲಿ ಆಗಬೇಕಿದೆ ಸಾಕ್ಷಿ. ಅಪ್ಪಿತಪ್ಪಿ ಏನಾದರೂ ಕೊಲೆಯಲ್ಲಿ ಪಾತ್ರ ವಹಿಸಿದ ಬಗ್ಗೆ ರುಜುವಾತಾದರೆ ಚಿಕ್ಕಣ್ಣ ಕೂಡ ಅಂದರ್. ಏನೇ ಆಗಲಿ ಸದ್ಯಕ್ಕೆ ದರ್ಶನ್ ಜೊತೆಗಿದ್ದ ಚಿಕ್ಕಣ್ಣ ಸ್ಥಿತಿ ಇತ್ತ ಪುಲಿ ಅತ್ತ ದರಿ ಅನ್ನುವಂತಾಗಿದೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.